ಪ್ರೈಸ್ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂತ ದೇವರ ವಾಕ್ಯ ಸಂದೇಶ ಕೀರ್ತನೆ 134 3ನೇ ವಾಕ್ಯ. ಭೂಮಿ ಆಕಾಶಗಳನ್ನ ಉಂಟು ಮಾಡಿದ ಯೆಹೋವನು ಚೀಯೋನಿನೊಳಗಿಂದ ನಿನ್ನನ್ನು ಆಶೀರ್ವದಿಸಲಿ. ಇಂದು ದೇವರ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಮೇಲೆ ಸುರಿಸಲ್ಪಡ್ತಾ ಇದೆ ಪ್ರಿಯರೇ. ಆತನು ಸಾಧಾರಣವಾದಂಥ ಒಬ್ಬ ಮನುಷ್ಯರಲ್ಲ. ನಿಮ್ಮ ಹಾಗೆ ಮಾತಿನಲ್ಲಿ ತಪ್ಪುವಂಥ ದೇವರಲ್ಲ. ದೇವರು ಮಾತಾಡುವಂಥ ಪ್ರತಿಯೊಂದು ಮಾತು ಸತ್ಯವುಳ್ಳದ್ದು. ಆತ ಈ ದಿನ ನಿನಗೆ ನಾನು ಚೀಯೋನಿನೊಳಗಿಂದ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಕರ್ತನ್ ಹೇಳುವಾಗ ಆತ ನಿಶ್ಚಯವಾಗಿ ನಿನ್ನ ಮೇಲೆ ಆಶೀರ್ವಾದವನ್ನು ಸುರಿಸ್ತಾ ಇದ್ದಾರೆ. ನೀವು ಎಂತಹ ಕಷ್ಟದಲ್ಲಿದ್ದೀರಿ, ಎಂತಹ ದುಃಖದಲ್ಲಿದ್ದೀರಿ, ವ್ಯಾಧಿಯಲ್ಲಿದ್ದೀರಿ, ಚಿಂತೆ ಕೂಡ ಇದೆ, ಮನಸ್ತಾಪ ಇದೆ, ಏನೆಲ್ಲ ನೀವು ಯೋಚನೆ ಮಾಡ್ತಾ ಇರ್ಬೋದು. ನಿಮ್ಮ ಮುಂದಿನ ಜೀವಿತಕ್ಕಾಗಿಯೂ ಭವಿಷ್ಯಕ್ಕಾಗಿಯೂ ಅನೇಕ ಯವನಸ್ಥ ಮಕ್ಕಳು ತಮ್ಮ ಆ ಒಂದು ಮುಂದಿನ ವಿದ್ಯಾಭ್ಯಾಸಕ್ಕಾಗಿಯೂ ಚಿಂತಿಸ್ತಾ ಇರ್ಬೋದು. ಅದನ್ನು ದೇವರ ಮೇಲೆ ಭರವಸೆ ಇಟ್ಟು ಕರ್ತನಲ್ಲಿ ಮೊರೆ ಇಡ್ರಿ. ದಿನ ಭೂಮಿ ಆಕಾಶಗಳನ್ನು ಸಕಲವನ್ನ ಸೃಷ್ಟಿ ಮಾಡಿದ ಪರಮ ತಂದೆ ಚೀಯೋನಿನೊಳಗಿಂದ ಇಂದು ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ. ಮಾರ್ಗಗಳು ತೆರೆಯಲ್ಪಡುತ್ತೆ. ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ. ದೇವರಿಗೆಲ್ಲವೂ ಗೊತ್ತು. ಮನುಷ್ಯ ತನ್ನ ಮನ ಬಂದಂತೆ ನಾವು ಆಲೋಚನೆ ಮಾಡ್ತೀವಿ, ನಮ್ಮ ಮನಸ್ಸಿನ ಇಚ್ಛೆಯಂತೆ. ನೀವು ಕೂಡ ಇವತ್ತು ನಿಮ್ಮ ಮನಸ್ಸಿನಲ್ಲಿ ಇಚ್ಛೆ, ನಿಮ್ಮ ಆಲೋಚನೆಯಂತೆ ನೀವು ಮಾತಾಡ್ತಾ ಇರ್ಬೋದು. ನಾನು ಹೀಗಾಗಬೇಕು, ನಾನು ಅದು ಓದಬೇಕು, ನಾನು ಇದು ಮಾಡಬೇಕು. ನಿಮ್ಮ ತಂದೆ ತಾಯಿಗಳು ಕೂಡ ನಮ್ಮ ಮಗನನ್ನು ಹೀಗೆಲ್ಲ ಮಾಡಬೇಕು, ನನ್ನ ಮಗಳನ್ನು ಆ ರೀತಿ ಮಾಡಬೇಕು, ಹೀಗೆ ಅವರ ಭವಿಷ್ಯದ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ, ಮುಂದಿನ ಕೆಲಸದ ಬಗ್ಗೆ. ಆದರೆ ದೇವರು ಹೇಳ್ತಾರೆ, ಇಂದು ನಾನು ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೇನೆ. ಯಾವುದೇ ಆದಂಥ ಆಶೀರ್ವಾದ ಮನುಷ್ಯರೊಳಗಿಂದ ಅಲ್ಲ ಪ್ರಿಯರೇ, ಅದು ದೇವರಿಂದನೇ ಬರುವಂಥದ್ದು. ಆತ ಇಂದು ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದಾರೆ ಪೂರ್ಣವಾದ ಹೃದಯದಿಂದ. ಹೇರಳವಾದ ಆಶೀರ್ವಾದ. ಆ ಆಶೀರ್ವಾದ ನೀವು ಸಂಪೂರ್ಣವಾಗಿ ಹೊಂದಿಕೊಳ್ಳ್ರಿ. ಪ್ರಾರ್ಥನೆಯೊಂದಿಗೆ ನನ್ನೊಂದಿಗೆ ಸೇರಿ ಪ್ರಾರ್ಥಿಸಿ. ದೇವರೆಂದು ನಿಮ್ಮನ್ನು, ನಿಮ್ಮ ಎಲ್ಲ ಕಷ್ಟಗಳನ್ನು ಆತ ಹೊತ್ತು ಸಂಪೂರ್ಣವಾಗಿ ತೀರಿಸಿ ನಿಮ್ಮ ಬಿಡುಗಡೆಯನ್ನು, ಅದ್ಭುತವನ್ನು ಈ ದಿನ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಹೆವನ್ಲಿ ಫಾದರ್. ಪರಿಶುದ್ಧನು ಮಹೋನ್ನತನ ದೇವರೇ ಸ್ವಾಮಿ, ಇಂದು ನನ್ನೊಟ್ಟಿಗೆ ಸೇರಿ ಪ್ರಾರ್ಥಿಸಿರೋ ಒಬ್ಬೊಬ್ಬರ ನೀನು ಬಲ್ಲೆ ಕರ್ತನೆ. ಅವರ ಜೀವಿತಕ್ಕಾಗಿ, ಅವರ ಭವಿಷ್ಯಕ್ಕಾಗಿ, ವಿದ್ಯಾಭ್ಯಾಸಕ್ಕಾಗಿಯೂ ಮುಂದಿನ ಮಾರ್ಗಕ್ಕಾಗಿಯೂ ಕರ್ತನೆ ಅವರು ಏನೇನು ಬೇಡುತ್ತಿದ್ದಾರೋ ಅಪ್ಪ, ನೀನು ಬಲ್ಲೆ ಕರ್ತನೆ. ಮನುಷ್ಯನ ಹೃದಯ ಅಂತರೇಂದ್ರೇನ ನೀನು ಪರೀಕ್ಷೆ ಮಾಡೋ ದೇವರಾಗಿದ್ದಿ. ಅವರೊಳಗೆ ಏನೆಲ್ಲ ಆಲೋಚನೆ ಇದೆ, ಆಸೆ ಇದೆ ಅಪ್ಪ ತಂದೆ, ನೀನವರನ್ನು ಆಶೀರ್ವದಿಸು. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಮಹಿಮೆಯುಳ್ಳ ಪರಮ ತಂದೆ ನೀನು. ಎಲ್ಲವನ್ನು ಕರ್ತನೆ ಸ್ವಚ್ಛಂದವಾಗಿ ಜೋಡಿಸಿದ್ದಿ. ಜಗತ್ತಿನಲ್ಲಿರೋ ಪ್ರತಿಯೊಂದೊಂದು ಸೃಷ್ಟಿಯು ಕೂಡ ನಿನ್ನ ಕರಗಳಿಂದ ಉಂಟಾಗಿದೆ ಅಲ್ಲಪ್ಪ. ನಿನ್ನ ಮಾತು ಮಾತ್ರದಿಂದ ಸಮಸ್ತವನ್ನುಂಟು ಮಾಡಿದ್ದಿ ದೇವ. ಇಂದು ನೀನು ಈ ವಾಕ್ಯದ ಮೂಲಕ ಮಾತನಾಡಿದ್ದೀರಾ. ಅವರನ್ನು ಆಶೀರ್ವದಿಸು. ಅವರು ಏನು ಬೇಡುತ್ತಿದ್ದಾರೋ ತಂದೆ, ಅದೆಲ್ಲ ಬೇಡಿಕೆ ನೆರವೇರಲಿ. ಆಶೀರ್ವದಿಸು. ಮಕ್ಕಳಿಗಾಗಿ ಚಿಂತಿತರಾದ ತಂದೆ ತಾಯಿಗಳನ್ನು ಮುಟ್ಟಿ ಆಶೀರ್ವದಿಸು. ನೀನು ಅವರ ಜೀವಿತದಲ್ಲಿ ಮಾರ್ಗ ತೆರೆಯಪ್ಪ. ಈಗಲೇ ಅದ್ಭುತಗಳು ನೀನು ಮಾಡ್ತಾ ಇದ್ದೀರಾ, ಅದಕ್ಕಾಗಿ ವಂದನೆ ಕರ್ತನೆ. ಆಶೀರ್ವದಿಸ್ತಾ ಇರೋದಕ್ಕೆ ವಂದನೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಷ್ಟೇ ಅಲ್ಲಪ್ಪ, ಅವ್ರ ವಿವಾಹ ಕಾರ್ಯಕ್ಕಾಗಿ ಯೋಚನೆ ಮಾಡ್ತಾ ಇರೋ ಪ್ರತಿಯೊಂದು ತಂದೆ ತಾಯಿಗಳನ್ನು ತಂದೆ ನೀನು ಬಲಪಡಿಸು. ಆ ಮಕ್ಕಳಿಗಾಗಿ ಒಂದು ಭವಿಷ್ಯ, ಅವ್ರ ವಿವಾಹ ಕಾರ್ಯಗಳು ಕರ್ತನೆ ನೀನೇ ನಿಂತು ನೆರವೇರಿಸಿಕೊಡು. ಹಿಂದೆ ಅದ್ಭುತ ನಡೆಯಲಿ ಯೇಸುವಿನ ನಾಮದಲ್ಲಿ. ಕರ್ತನೆ ನೀನು ಆಶೀರ್ವದಿಸಿದಕ್ಕಾಗಿ ವಂದನೆ. ನಿನಗೇ ಮಹಿಮೆ ಅಪ್ಪ. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆ. ಆಮೀನ್.